ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕರ್ನಾಟಕ ಯುವ ನಿಧಿ ಯೋಜನೆ, ಈ ಯೋಜನೆಯ ಅರ್ಜಿ ಈಗಾಗಲೇ ಪ್ರಾರಂಭವಾಗಿದೆ ಸ್ನೇಹಿತರೆ. ಈ ಯುವ ನಿಧಿ ಯೋಜನೆಗೆ ನಿಮ್ಮದು ಮೊಬೈಲ್ ಮೂಲಕನೇ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದೊಳಗಿರ್ತದೆ. ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಫಸ್ಟ್, ಈ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಯಾರು ಎಲಿಜಿಬಲ್ ಇರ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋಣ್ರಿ ಸ್ನೇಹಿತರೆ. ಇದು ನೋಡ್ರಿ, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಇದು ನೋಟಿಫಿಕೇಶನ್. ಇಲ್ಲಿ ನೋಟಿಫಿಕೇಶನ್ ನಂಬರ್ನು ಕೂಡ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಈ ನೋಟಿಫಿಕೇಶನ್ದೊಳಗೆ ಏನು ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ, 2023 ವರ್ಷದಲ್ಲಿ ತೇರ್ಗಡೆಯಾಗಿ ಅಂದರೆ 2023ರಲ್ಲೇ ಪಾಸ್ ಆಗಿರಬೇಕು ಅಂತ ಅರ್ಥ. ಹಾಗಾದರೆ 2022ರಲ್ಲಿ ಪಾಸ್ ಆದವರು ಅರ್ಜಿ ಸಲ್ಲಿಸಬಹುದೇನು? ಈ ನೋಟಿಫಿಕೇಶನ್ದೊಳಗೆ ಮೆನ್ಷನ್ ಮಾಡಿರೋದು ನೋಡೋದಾದ್ರೆ 2022ರಲ್ಲಿ ಪದವಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಯೋಜನೆಗೆ ಅರ್ಜಿ ಸಲ್ಲಿಸ್ಲಾಕ ಎಲಿಜಿಬಲ್ ಇರಂಗಿಲ್ಲ. ಇಲ್ಲಿ ನೋಟಿಫಿಕೇಶನ್ದಾಗ ಕ್ಲಿಯರ್ ಮೆನ್ಷನ್ ಮಾಡಿದ್ದಾರೆ, 2023 ವರ್ಷದಲ್ಲಿ ತೇರ್ಗಡೆಯಾಗಿ 180 ದಿನಗಳು ಕಳೆದರೂ ಸಹ ಉದ್ಯೋಗ ಲಭಿಸದ ಪದವೀಧರ ನಿರುದ್ಯೋಗಿಗಳ ಈ ಯುವ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಡಿಗ್ರಿ ಮುಗಿಸಿ 6 ತಿಂಗಳಾಗಿರ್ಬೇಕು. 2023ರಲ್ಲಿನೇ ಡಿಗ್ರಿ ಮುಗಿಸಿರ್ಬೇಕು. 2023ರಲ್ಲಿ ಡಿಗ್ರಿ ಮುಗಿಸಿ 6 ತಿಂಗಳಾಗಿರ್ಬೇಕು. ವಿಚಿತ್ರ ಕಂಡೀಷನ್ ಐತ್ರಿ ಇದು. ಹಾಗಾದ್ರೆ 2023ರಲ್ಲೇ ಡಿಗ್ರಿ ಇತ್ತೀಚೆಗೆ 2 ತಿಂಗಳೋ 3 ತಿಂಗಳೋ 4 ತಿಂಗಳು ಹಿಂದೆ ಮುಗಿಸಿದವರು ಅರ್ಜಿ ಸಲ್ಲಿಸಬಹುದೇನ್ರಿ? ಈ ನೋಟಿಫಿಕೇಶನ್ ಪ್ರಕಾರ ಅವರು ಕೂಡ ಅರ್ಜಿ ಸಲ್ಲಿಸ್ಲಾಕ ಎಲಿಜಿಬಲ್ ಇರಂಗಿಲ್ಲ. ಈ ನೋಟಿಫಿಕೇಶನ್ದೊಳಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು, ಪದವಿ ಅಥವಾ ಡಿಪ್ಲೊಮಾ 2023ರಲ್ಲಿಯೇ ಪಾಸ್ ಆಗಿರಬೇಕು. 2023ರಲ್ಲಿ ಪಾಸ್ ಆಗಿ 6 ತಿಂಗಳ ಕಳೆದಿರಬೇಕು. ಅಂಥವ್ರು ಮಾತ್ರ ಅರ್ಜಿ ಸಲ್ಲಿಸ್ಲಾಕ ಎಲಿಜಿಬಲ್ ಸ್ನೇಹಿತರೆ. ನೆಕ್ಸ್ಟ್, ಈ ಯೋಜನೆಗೆ, ಈ ಯುವ ನಿಧಿ ಯೋಜನೆಗೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಫಸ್ಟ್ ನಿಮ್ದು ಮೊಬೈಲ್ದೊಳಗೆ ಗೂಗಲ್ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಡ್ರಿ. ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ ಮೇಲೆ ಸೇವಾ ಸಿಂಧು ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಸೇವಾ ಸಿಂಧು ಅಂತ ಈ ರೀತಿ ಟೈಪ್ ಮಾಡಿ ಸರ್ಚ್ ಮಾಡ್ರಿ. ಸೇವಾ ಸಿಂಧು ಅಂತ ಸರ್ಚ್ ಕೊಟ್ಟ ಮೇಲೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಫಸ್ಟ್ ಲಿಂಕ್ ಇದೆ ನೋಡಿ ಸ್ನೇಹಿತರೆ, ಸೇವಾ ಸಿಂಧು 1 ಅಂತ ಕಾಣ್ತಾ ಇದೆಯಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇದು ಸೇವಾ ಸಿಂಧುದ ಅಫಿಷಿಯಲ್ ವೆಬ್ಸೈಟ್ ಸ್ನೇಹಿತರೆ. ಈಗಾಗಲೇ ನೀವು ಈ ಸೇವಾ ಸಿಂಧು ಪೋರ್ಟಲ್ಗೆ ರಿಜಿಸ್ಟರ್ಡ್ ಇದ್ರಿ ಅಂತಂದ್ರೆ ನಿಮ್ದು ಇಲ್ಲಿ ಯೂಸರ್ ನೇಮ್ ಹಾಕ್ರಿ, ಅಂದ್ರೆ ಮೇಲ್ ID, ಆಮೇಲೆ ಇಲ್ಲಿ ಪಾಸ್ವರ್ಡ್ ಹಾಕ್ರಿ, ಆಮೇಲೆ ಈ ಕ್ಯಾಪ್ಚಾ ಕೋಡ್ ಕಾಣ್ತಾ ಇರ್ತಕ್ಕಂಥದ್ದನ್ನ ಇಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ಇನ್ ಕೇಸ್ ನೀವು ಇನ್ನೂ ತನಕ ಈ ಸೇವಾ ಸಿಂಧು ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡಿದ್ದಿಲ್ಲ ಅಂತಂದ್ರೆ ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟರ್ ಇಯರ್ ಅಂತ ಒಂದು ಲಿಂಕ್ ಇದೆ ನೋಡಿ ಸ್ನೇಹಿತರೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ. ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮ್ದು ಆಧಾರ್ ಕಾರ್ಡ್ ನಂಬರ್ ಹಾಕ್ರಿ, ಆಮೇಲೆ ಈ ಕ್ಯಾಪ್ಚಾ ಕೂಡ ಕಾಣ್ತಿರ್ತಕ್ಕಂಥದ್ದನ್ನ ಇಲ್ಲಿ ತುಂಬಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ OTP ಬರ್ತದೆ. OTP ಅಂದ್ರೆ ಅಲ್ಲಿ OTP ತುಂಬಕ್ಕೊಂದು ಆಪ್ಷನ್ ಇರ್ತದೆ, ಆ OTP ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ರಿ. ಅದೇ ರೀತಿ ನೆಕ್ಸ್ಟ್ ಪ್ರೊಸೆಸ್ ಸಿಂಪಲ್ ಆಯ್ತು ಸ್ನೇಹಿತರೆ. ಈ ರೀತಿ ನೀವು ಸೇವಾ ಸಿಂಧು ಪೋರ್ಟಲ್ ಅನ್ನ ರಿಜಿಸ್ಟರ್ ಮಾಡಬಹುದು. ರಿಜಿಸ್ಟರ್ ಆದಮೇಲೆ ಈ ರೀತಿ ಹೋಮ್ ಪೇಜಿಗೆ ಬನ್ನಿ. ಹೋಮ್ ಪೇಜಿಗೆ ಬಂದ ಮೇಲೆ ರಿಜಿಸ್ಟರ್ಡ್ ಇಮೇಲ್ ಐಡಿಯನ್ನು ಇಲ್ಲಿ ತುಂಬ್ರಿ. ಆಮೇಲೆ ಈಗೇನು ಪಾಸ್ವರ್ಡ್ ಸೆಟ್ ಮಾಡಿರ್ತಾರಲ್ಲ, ಇವಾಗ ಈ ಸೇವಾ ಸಿಂಧು ಪೋರ್ಟಲ್ ರಿಜಿಸ್ಟರ್ ಮಾಡುವಂಥ ಸಂದರ್ಭದಲ್ಲಿ ಏನು ಪಾಸ್ವರ್ಡ್ ಸೆಟ್ ಮಾಡಿರಿ ಆ ಪಾಸ್ವರ್ಡ್ ಇಲ್ಲಿ ತುಂಬ್ರಿ. ಆಮೇಲೆ ಇಲ್ಲಿ ಕ್ಯಾಪ್ಚಾ ಕೂಡ ಏನು ಕಾಣ್ತಾ ಇದೆಯಲ್ಲ ಅದನ್ನು ಇಲ್ಲಿ ತುಂಬಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸೇವಾ ಸಿಂಧುದ ಪೇಜ್ ಲಾಗಿನ್ ಆಗ್ತದೆ ಸ್ನೇಹಿತರೆ. ಈ ರೀತಿ ಸೇವಾ ಸಿಂಧು ಪೋರ್ಟಲ್ ಲಾಗಿನ್ ಆದಮೇಲೆ ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಐತೆ ನೋಡಿ ಸ್ನೇಹಿತರೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಕಾಣ್ತದೆ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಸರ್ಚ್ ಮಾಡ್ಲಿಕ್ಕೆ ಒಂದು ಬಾಕ್ಸ್ ಅದ ನೋಡಿ ಸ್ನೇಹಿತರೆ, ಈ ಬಾಕ್ಸ್ನಲ್ಲಿ ಯುವ ನಿಧಿ ಅಂತ ಟೈಪ್ ಮಾಡಿರಿ. ಯುವ ನಿಧಿ ಅಂತ ಜಸ್ಟ್ ಯುವ ಅಂತ ಟೈಪ್ ಮಾಡಿದ್ರೆ ಸಾಕು ಸ್ನೇಹಿತರೆ. ಇಲ್ಲಿ ನೋಡ್ರಿ, ಅಪ್ಲಿಕೇಶನ್ ಫಾರ್ ಯುವ ನಿಧಿ ಸ್ಕೀಮ್ ಅಂತ ಇಲ್ಲಿ ಒಂದು
ಲಿಂಕ್ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ, ಯುವ ನಿಧಿ ಯೋಜನೆಗೆ ಅರ್ಜಿ ಅಂತ ಲಿಂಕ್ ಕಾಣ್ತಾ ಇದೆಯಲ್ಲ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಈ ರೀತಿ ಪೇಜ್ ಓಪನ್ ಆದಮೇಲೆ ನೀವು ಡಿಕ್ಲರೇಷನ್ಗೆ ಒಪ್ಪಿಗೆ ಕೊಡ್ಬೇಕು. ಏನೇನು ಡಿಕ್ಲರೇಷನ್? ನಾನು ಕರ್ನಾಟಕದವ ಅದೀನಿ, ಆಮೇಲೆ 2023ರಲ್ಲಿಯೇ ನಾನು ಡಿಪ್ಲೊಮಾ ಅಥವಾ ಪದವಿ ಪಾಸ್ ಮಾಡಿದ್ದೀನಿ, ಆಮೇಲೆ ಉನ್ನತ ಶಿಕ್ಷಣ ವ್ಯಾಸಂಗ ಮಾಡ್ತಾ ಇಲ್ಲ ಅಂದರೆ PG ಕೋರ್ಸ್ ಮಾಡ್ತಾ ಇಲ್ಲ, ಆಮೇಲೆ ನನಗೆ ಯಾವುದೇ ರೀತಿಯ ಜಾಬ್ ಇಲ್ಲ, ಅದೇ ರೀತಿ ಯಾವುದೇ ರೀತಿಯ ಪೆನ್ಷನ್ ಕೂಡ ಬರ್ತಾ ಇಲ್ಲ, ಆಮೇಲೆ ಯಾವುದೇ ರೀತಿ ನಾನು ಸರ್ಕಾರ ಪ್ರೈವೇಟ್ ಅಥವಾ ಪಬ್ಲಿಕ್ ಸೆಕ್ಟರ್ ಒಳಗೆ ಇಂಡಸ್ಟ್ರಿ ಒಳಗೆ ಕೆಲಸ ಮಾಡ್ತಿಲ್ಲ. ಇವಿಷ್ಟ್ರ ಬಗ್ಗೆ ನೀವು ಒಪ್ಪಿಗೆ ಕೊಡ್ಬೇಕು. ಒಪ್ಪಿಗೆ ಕೊಡಬೇಕಾದ್ರೆ ಇಲ್ಲಿ ಜಸ್ಟ್ ಎಸ್ ಅಂತ ಒಂದು ಕಾಣ್ತಾ ಇದೆ ನೋಡ್ರಿ ಸ್ನೇಹಿತರೆ, ಈ ಎಸ್ ಅನ್ನೋ ಗುಂಡಿ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಟಿಕ್ ಮಾರ್ಕ್ ಬೀಳ್ತದೆ. ಓಕೆ ರೀ, ಬಿದ್ದ ಮೇಲೆ ಇಲ್ಲಿ ಫುಲ್ ಕೆಳಗಡೆ ಬನ್ನಿ. ಕೆಳಗಡೆ ಬಂದ ಮೇಲೆ ಆಧಾರ್ ಅಥೆಂಟಿಕೇಶನ್ ಮಾಡ್ಬೇಕು. ನೀವು ಆಧಾರ್ ದೃಢೀಕರಣ ಮಾಡ್ಬೇಕು. ಆಧಾರ್ ಅಥೆಂಟಿಕೇಶನ್ ಯಾವ ರೀತಿ ಮಾಡೋದು? ಏನಿದು ಬಾಕ್ಸ್ ಕಾಣ್ತಲ್ಲ, ಜಸ್ಟ್ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಈ ರೀತಿ ಪೇಜ್ ಓಪನ್ ಆದಮೇಲೆ ಕೆಳಗಡೆ ಬನ್ನಿ. ಕೆಳಗಡೆ ಬಂದರೆ ಇಲ್ಲಿ OTP ಟಿಕ್ ಮಾಡ್ರಿ ಸ್ನೇಹಿತರೆ. ಜಸ್ಟ್ ಈ ರೀತಿ ಟಿಕ್ ಬೀಳ್ತದ. ಟಿಕ್ ಬಿದ್ದ ಮೇಲೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ತುಂಬಬೇಕು ನಿಮ್ದು. ಇಲ್ಲಿ ನಿಮ್ದು ಆಧಾರ್ ಕಾರ್ಡ್ ನಂಬರ್ ತುಂಬ್ರಿ. ನೆಕ್ಸ್ಟ್ ಇಲ್ಲಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡ್ರಿ. ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ, ಅಂದ್ರೆ ಆಧಾರ್ನಲ್ಲಿ ಯಾವ್ದು ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ಇರ್ತದಲ್ರಿ, ಆ ಮೊಬೈಲ್ ನಂಬರ್ಗೆ ಒಂದು OTP ಬರ್ತದೆ. ಇಲ್ಲಿ ಈ ಏನು ಮೆಸೇಜ್ ಪಾಪಪ್ ಆಗ್ಯದಲ್ಲ, ಇಲ್ಲಿ ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡ್ರಿ. ಆಧಾರ್ನಲ್ಲಿ ರಿಜಿಸ್ಟರ್ಡ್ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರ್ತದೆ. ಆ OTPಯನ್ನು ಈ ಬಾಕ್ಸ್ನಲ್ಲಿ ತುಂಬಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ನೋಡ್ರಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಪೇಜ್ ಓಪನ್ ಆದಮೇಲೆ ನಿಮ್ದು ಆಧಾರ್ ಏನೈತಿ ಅಥೆಂಟಿಕೇಶನ್ ಐತಿ ಸ್ನೇಹಿತರೆ. ಇಲ್ಲಿ ಕೆಳಗಡೆ ಒಂದು ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಕಾಣ್ತಿದೆ ನೋಡಿ ಸ್ನೇಹಿತರೆ. ಜಸ್ಟ್ ಈ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮ್ದು ಆಧಾರ್ದ ಡೀಟೇಲ್ಸ್ ಇಲ್ಲಿ ಫೆಚ್ ಆಗ್ತದೆ ಸ್ನೇಹಿತರೆ, ಆಟೋಮೆಟಿಕ್. ಓಕೆ ರೀ, ನೆಕ್ಸ್ಟ್ ಪ್ರೋಸೆಸ್ ನೋಡ್ರಿ. ಇಲ್ಲಿ ಆಧಾರ್ನಲ್ಲಿ ಇರ್ತಕ್ಕಂಥ ಅಡ್ರೆಸ್ ಅನ್ನ ಆಟೋಮೆಟಿಕ್ ಇಲ್ಲಿ ಫೆಚ್ ಆಗಿರ್ತದೆ. ಅದೇ ಸೇಮ್ ಅಡ್ರೆಸ್ ಈಗ ಪ್ರಸ್ತುತ ಅಡ್ರೆಸ್ ಆಯಿತು ಏನು ಬೇರೆದಾಯ್ತು ಅಂತ ಇಲ್ಲಿ ಕೇಳಿರ್ತಕ್ಕಂಥದ್ದು. ಈ ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಅಡ್ರೆಸ್ ನಿಮ್ದು ಪ್ರಸ್ತುತ ವಿಳಾಸ ಅಥವಾ ಅಡ್ರೆಸ್ ಆಗಿತ್ತಂದ್ರೆ ಜಸ್ಟ್ ಎಸ್ ಮೇಲೆ ಕ್ಲಿಕ್ ಮಾಡ್ರಿ. ಎಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಏನು ಇಲ್ಲಿ ಫೆಚ್ ಆಗೈತಲ್ರಿ, ಇದೇ ಅಡ್ರೆಸ್ ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಒಳಗೆ ಫೆಚ್ ಆಗ್ತದೆ. ಇನ್ ಕೇಸ್ ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಅಡ್ರೆಸ್ಸೇ ಬೇರೆ, ನೀವೀಗ ಪ್ರಸ್ತುತ ಇರ್ತಕ್ಕಂಥ ವಿಳಾಸನೇ ಬೇರೆ ಅಂತಂದ್ರೆ ಇಲ್ಲಿ ನೋ ಮೇಲೆ ಕ್ಲಿಕ್ ಮಾಡ್ರಿ. ನೋ ಮೇಲೆ ಕ್ಲಿಕ್ ಮಾಡಿ ಮತ್ತೊಮ್ಮೆ ನಿಮ್ದು ಅಡ್ರೆಸ್ ಅನ್ನ ತುಂಬಬಹುದ್ರಿ. ಇಲ್ಲಿ ನಮ್ದು ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥದ್ದು ಅಡ್ರೆಸ್ ಪ್ರೆಸೆಂಟ್ ಅಡ್ರೆಸ್ ಆಗಿರೋದ್ರಿಂದ ನಾನು ಎಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಎಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಜಿಲ್ಲೆಯ ಹೆಸರು ಕೇಳ್ತದೆ. ಅಂದ್ರೆ ನೀವು ಯಾವ ಜಿಲ್ಲೆಯವರು ಅಂತ ಇಲ್ಲಿ ಜಿಲ್ಲೆಯ ಹೆಸರು ಕೇಳ್ತದೆ ಸ್ನೇಹಿತರೆ. ಇಲ್ಲಿ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಡ್ರಿ. ಡಿಸ್ಟಿಕ್ ಸೆಲೆಕ್ಟ್ ಮಾಡಿದ ಮೇಲೆ ತಾಲೂಕು ಕೇಳ್ತದೆ, ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ತಾಲೂಕು ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಎಜುಕೇಷನ್ ಡೀಟೇಲ್ಸ್ ಅನ್ನ ತುಂಬಬೇಕು ಸ್ನೇಹಿತರೆ. ವಿದ್ಯಾರ್ಥಿಯ ವಿವರಗಳನ್ನು ತುಂಬಬೇಕು. ಮೊದಲು ಇಲ್ಲಿ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕೋರ್ಸ್ ನಿಮ್ದು ಡಿಗ್ರಿ ಮುಗಿಸಿರೋ ಏನು ಡಿಪ್ಲೊಮಾ ಮುಗಿಸಿರೋ ಎರಡರೊಳಗೆ ಒಂದು ನಿಮ್ಗೆ ಅಪ್ಲಿಕೇಬಲ್ ಇರ್ತಕ್ಕಂಥದ್ದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿದ ಮೇಲೆ UG ಆ್ಯಂಡ್ PG ಅಂತ ಕೇಳ್ತಾನೆ. ನಿಮಗೆ ಅಪ್ಲಿಕೇಬಲ್ ಇರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಯೂನಿವರ್ಸಿಟಿ ನೇಮ್. ಈಗ ನೋಡ್ರಿ, ನೀವು ಡಿಗ್ರಿ ಪಾಸ್ ಮಾಡಿದ್ದೀರಿ ಅಂತಂದ್ರೆ ಯಾವ ಯೂನಿವರ್ಸಿಟಿಯಿಂದ ಡಿಗ್ರಿ ಪಾಸ್ ಮಾಡಿರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇನ್ ಕೇಸ್ ನೀವು ಡಿಪ್ಲೊಮಾ ಪಾಸ್ ಮಾಡಿದ್ರಿ ಅಂತಂದ್ರೆ ಯಾವ ಬೋರ್ಡಿಂದ ನೀವು ಡಿಪ್ಲೊಮಾ ಪಾಸ್ ಮಾಡಿರಿ ಅಂತ ಡಿಪ್ಲೊಮಾವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ನೋಡ್ರಿ ಡಿಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿನಿ, ಅದಕ್ಕಾಗಿ ನಮ್ದು ಯೂನಿವರ್ಸಿಟಿಯನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದಾದಮೇಲೆ ಡಿಗ್ರಿದ ಸರ್ಟಿಫಿಕೇಟ್ ನಂಬರ್ ಹಾಕಿ ತುಂಬಬೇಕ್ರಿ ಸ್ನೇಹಿತರೆ. ಇಲ್ಲಿ ಅಂದ್ರೆ ನಿಮ್ದು ಡಿಗ್ರಿ ಒಳಗೆ ಅಂಕಪಟ್ಟಿ ತೆಗೆದು ನೋಡ್ರಿ, ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇರ್ತದೆ ಸ್ನೇಹಿತರೆ. ಆ ರಿಜಿಸ್ಟ್ರೇಷನ್ ನಂಬರನ್ನು ತುಂಬಬೇಕು. ಇಲ್ಲಿ ನೋಡಿ, ಡಿಗ್ರಿ ಸರ್ಟಿಫಿಕೇಟ್ ನಂಬರ್ ಇಲ್ಲಿ ತುಂಬಿದ ತಕ್ಷಣ ಇಲ್ಲಿ ಡೀಟೇಲ್ಸ್ ನೆಕ್ಸ್ಟ್ ಕ್ಯಾಂಡಿಡೇಟ್ ನೇಮು, ಆಮೇಲೆ ಕಾಲೇಜ್ ಹೆಸರು, ಆಮೇಲೆ ಡೇಟ್ ಆಫ್ ರಿಸಲ್ಟ್, ಯಾವಾಗ ಫಲಿತಾಂಶ ಬಿಡ್ತು ಅಂತ ಅನ್ನೋದು ಆಟೋಮೆಟಿಕ್ ಫೆಚ್ ಆಗ್ಬೇಕ್ರಿ. ಬಟ್ ಫೆಚ್ ಆಗ್ತಿಲ್ಲ. ಯಾಕಂದ್ರೆ ಈ ಯೂನಿವರ್ಸಿಟಿ ಅವರು ಈ ಪೋರ್ಟಲ್ಗೆ ಇನ್ನೂ ಅಪ್ಡೇಟ್ ಮಾಡಿಲ್ಲ. ಹಾಗಾಗಿ ಈ ಒಂದು ಎರರ್ ಮೆಸೇಜ್ ಬರ್ತಾ ಇದೆ. ಬಟ್ 2 ರಿಂದ 3 ದಿನ ಅಥವಾ 4 ದಿನದೊಳಗೆ ಯೂನಿವರ್ಸಿಟಿಯವರು ಈ ಪೋರ್ಟಲ್ಗೆ ಅಪ್ಡೇಟ್ ಮಾಡಿದ್ರೆ ಅಂತ ತಿಳ್ಕೊಳ್ರಿ. ಅಂದ್ರೆ 2023ರಲ್ಲಿ ಪಾಸ್ಔಟ್ ಕ್ಯಾಂಡಿಡೇಟ್ಸ್ಗಳನ್ನು ಅಪ್ಡೇಟ್ ಮಾಡಿದ್ರೆ ಅಂತ ತಿಳ್ಕೊಳ್ರಿ. ಆಟೋಮೆಟಿಕ್ ಇಲ್ಲಿ ನಿಮ್ದು ಹೆಸರು, ಅಂದ್ರೆ ಈ ಡಿಗ್ರಿ ಒಳಗೆ ಯಾವ ರೀತಿ ಹೆಸರಾದ ನಿಮ್ದು ಆ ಹೆಸರು ಆಗಲಿ, ಆಮೇಲೆ ಯಾವ ಕಾಲೇಜಿಂದ ಪಾಸ್ ಮಾಡಿರಿ ಆ ಡಿಗ್ರಿ ಅಂತ ಅನ್ನೋದ್ರ ಬಗ್ಗೆ ಆಗಲಿ, ಆಮೇಲೆ ಯಾವಾಗ ಪಾಸ್ ಆಗಿರಿ ಆ ಡಿಗ್ರಿ ಅಂತ ಅನ್ನೋದ್ರ ಬಗ್ಗೆ ಆಗಲಿ, ಪ್ರತಿಯೊಂದನ್ನು ಆಟೋಮೆಟಿಕ್ ಫೆಚ್ ಆಗ್ತದೆ ಸ್ನೇಹಿತರೆ.
ಇಲ್ಲಿ ಹೇಳ್ತಾ ಇದ್ದಾರೆ 2022-23 ಶೈಕ್ಷಣಿಕ ವರ್ಷದಲ್ಲಿ ಪದವಿ ಪಡೆದಿದ್ದರೂ NAD ಡೇಟಾಬೇಸ್ನಲ್ಲಿ ಡೇಟಾ ಕಂಡು ಬರುವುದಿಲ್ಲ. ದಯವಿಟ್ಟು ನಿಮ್ಮ ಸಂಬಂಧಿತ ಕಾಲೇಜು, ಬೋರ್ಡ್ ಅಥವಾ ವಿಶ್ವವಿದ್ಯಾಲಯವನ್ನು ಸಂಪರ್ಕಿಸಿ ಅಂತ ಒಂದು ಎರರ್ ಮೆಸೇಜ್ ಡಿಸ್ಪ್ಲೇ ಆಗ್ತದೆ ಸ್ನೇಹಿತರೆ. ಇದು 2-3 ದಿನದೊಳಗೆ ಸಾಲ್ವ್ ಆಗ್ತದೆ ಸ್ನೇಹಿತರೆ, ಇದಕ್ಕೇನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಆಟೋಮೆಟಿಕ್ ಫೆಚ್ ಆದಮೇಲೆ ಆಗ್ಯದಂತ ತಿಳ್ಕೊಳ್ರಿ, ನೀವು ಇದು ತುಂಬಿರಿ ಅಂತ ತಿಳ್ಕೊಳ್ರಿ. ನೆಕ್ಸ್ಟ್ ಪ್ರೊಸೆಸ್ ನೋಡೋಣ ಸ್ನೇಹಿತರೆ. ಇದೇ ಪ್ರೊಸೆಸನ್ನು ನೀವು ಫಾಲೋ ಮಾಡ್ಬೇಕ್ರಿ. ಇವಾಗ ಇದು ಫೆಚ್ ಆಗ್ತಿಲ್ಲ, 2-3 ದಿನ ವೇಟ್ ಮಾಡಿರಿ, 2-3 ದಿನ ಅಥವಾ 4 ದಿನ ವೇಟ್ ಮಾಡಿರಿ. ವೇಟ್ ಆದಮೇಲೆ ಇದು ಆಟೋಮೆಟಿಕ್ ಫೆಚ್ ಆಗ್ತದ್ರಿ. ಡೊಮಿಸಿಲ್ ವೆರಿಫಿಕೇಶನ್ ಅಂದ್ರೆ ಗೃಹವಾಸಿ ಪರಿಶೀಲನೆಗಾಗಿ ಆಯ್ಕೆ ಮಾಡಿ. ಇಲ್ಲಿ 4 ಆಪ್ಷನ್ ಅದಾವೆ: ಡಿಗ್ರಿ, ಡಿಪ್ಲೊಮಾ, ರೇಷನ್ ಕಾರ್ಡ್, CET ನಂಬರ್ ಅಂತ ಹೇಳಿ. ಜಸ್ಟ್ ನೀವು ಈ 4ರಲ್ಲಿ ಯಾವ್ದು ಬೇಕಾದ್ರೂ ನೀವು ಆಯ್ಕೆ ಮಾಡ್ಕೊಳ್ಬಹುದು. ಇದೇನಂತಂದ್ರೆ ಜಸ್ಟ್ ನೀವು ಕರ್ನಾಟಕದವರೇ ಅಂತ ಪರಿಶೀಲನೆಗಾಗಿ ಈ ಒಂದು ಡೇಟಾ ಒಂದು ಹೆಲ್ಪ್ ಆಗ್ತದೆ. ಈ ಡೇಟಾವನ್ನು ತುಂಬಬೇಕು ಅಷ್ಟೇ ರೀ. ನಾನೇನು ಮಾಡ್ತೀನಿ, ರೇಷನ್ ಕಾರ್ಡ್ ಸೆಲೆಕ್ಟ್ ಮಾಡ್ತೀನಿ. ರೇಷನ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ ನೀವು ಕೂಡ. ಅವಾಗ ನೀವು ರೇಷನ್ ಕಾರ್ಡ್ ನಂಬರ್ ತುಂಬಬೇಕು. ಆಮೇಲೆ ರೇಷನ್ ಕಾರ್ಡ್ನಲ್ಲಿ ನಿಮ್ದು ಹೆಸರು ಯಾವ ರೀತಿ ಅದ ಅದೇ ರೀತಿ ಸೇಮ್ ತುಂಬಬೇಕು. ನೆಕ್ಸ್ಟ್ ಅರ್ಜಿದಾರರ ಸಂಪರ್ಕ ವಿವರಗಳನ್ನು ತುಂಬಬೇಕು. ಅಂದರೆ ಇಲ್ಲಿ ನಿಮ್ಮದು ಮೊಬೈಲ್ ನಂಬರು, ಆಮೇಲೆ ನಿಮ್ಮದು ಮೇಲ್ ID ಇಲ್ಲಿ ತುಂಬಬೇಕು. ನೆಕ್ಸ್ಟ್ ಹೆಚ್ಚುವರಿ ವಿವರಗಳು ಅಂತ ಅದ. ಹೆಚ್ಚುವರಿ ವಿವರಗಳಲ್ಲಿ ನೀವು ಯಾವುದು ಕಾಸ್ಟ್ನವರು ಅಂತ ಕೇಳಿರ್ತಕ್ಕಂಥದ್ದು. ಏನು SCನೋ, STನೋ, OBCನೋ, ಜನರಲ್ಲೋ, ಯಾವ ಕ್ಯಾಟಗರಿಯವರು ಅಂತ ನಿಮ್ಗೆ ಅಪ್ಲಿಕೇಬಲ್ ಇರ್ತಕ್ಕಂಥ ಕ್ಯಾಟಗರಿಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಅಂಗವಿಕಲತೆ ಇದೆಯೇ ಏನಂತ ಕೇಳಾರ. ಅಂದ್ರೆ ನೀವು ಅಂಗವಿಕಲ ಅಭ್ಯರ್ಥಿ ಏನು ಅಂತ ಕೇಳಾರ. ಅಂದ್ರೆ ನೀವು ಹ್ಯಾಂಡಿಕ್ಯಾಪ್ಟ್ ಏನಂತ ಕೇಳಿದ್ರೆ ಇದ್ರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ. ಇದಾದ ಮೇಲೆ ಈ ಕ್ಯಾಪ್ಚಾ ಕೂಡ ಏನದಲ್ಲ ಈ ಬಾಕ್ಸ್ನಾಗ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪ್ರಿವ್ಯೂ ಬರ್ತದೆ. ಈ ರೀತಿ ಪ್ರಿವ್ಯೂ ಕಾಣ್ತಿರ್ತದೆ. ಇಲ್ಲಿ ನಿಮ್ದು ಏನೇನು ತುಂಬಿರಲಿ ಇಷ್ಟೋ ತನಕ ಡೀಟೇಲ್ಸ್ ಎಲ್ಲ ಕಾಣ್ತಿರ್ತದೆ. ಒಮ್ಮೆ ಚೆಕ್ ಮಾಡ್ಬೇಕ್ರಿ. ಚೆಕ್ ಮಾಡಿ ನೀವು ತುಂಬಿರ್ತಕ್ಕಂಥ ಡೀಟೇಲ್ಸ್ ಎಲ್ಲನೂ ಕರೆಕ್ಟ್ ಇತ್ತು ಅಂದ್ರೆ ಫೈನಲ್ ಸಬ್ಮಿಟ್ ಮಾಡಬೇಕು. ಫೈನಲ್ ಸಬ್ಮಿಟ್ ಮಾಡಿದ್ರಿ ಅಂದ್ರೆ ಯುವ ನಿಧಿ ಯೋಜನೆಯ ಅಡಿಯಲ್ಲಿ ನೀವು ಅರ್ಜಿ ಸಕ್ಸಸ್ಫುಲ್ಲಿಯಾಗಿ ಸಬ್ಮಿಟ್ ಮಾಡ್ದಂಗೆ ಸ್ನೇಹಿತರೆ. ಇದಿಷ್ಟು ಯುವ ನಿಧಿ ಯೋಜನೆಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಅನ್ನೋದ್ರ ಬಗ್ಗೆ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.